ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಪ್ರೀ ಬಸ್ ಪಾಸ್ಗೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ವೀಕಲ್ಲಿ ಅಂದರೆ ಇದೇ ವೀಕಲ್ಲಿ ನಿಮಗೆ ಈ ಒಂದು ಪ್ರೀ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಆನ್ ಆಗುತ್ತೆ. ಲಿಂಕ್ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ತಿಳಿಸಿದ್ದಾರೆ. ಸೊ ಆದ್ದರಿಂದ ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ಈ ಒಂದು ಉಚಿತ ಬಸ್ ಪಾಸಿಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಸ್ ಪಾಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು. ಬನ್ನಿ ಇವಾಗ ತೋರಿಸ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ. ಇದನ್ನು ಇವಾಗ ನೋಡ್ತಾ ಇದ್ದೀರಾ ಡಾಕ್ಯುಮೆಂಟ್ ಯಾವ್ಯಾವ ಬೇಕು ಅಂತ. ಮೊದಲಿಗೆ ಬಸ್ ಪಾಸ್ ಅರ್ಜಿ ನಮೂನೆ ಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಒಂದು ಅರ್ಜಿ ನಮೂನೆ ಕೊಡ್ತಾರೆ. ಆ ಒಂದು ಅರ್ಜಿ ನಮೂನೆಯನ್ನು ನೀವು ಶಾಲಾ ಕಾಲೇಜು ಮುಖ್ಯಸ್ಥರಿಂದ, ವಿದ್ಯಾರ್ಥಿ ಸ್ಕೂಲದಾಗಿದ್ದರೆ ಸ್ಕೂಲ್ದು ಹೆಡ್ ಮಾಸ್ಟ್ರಿಂದ ನೀವು ಬರ್ಸ್ಕೊಂಬರ್ಬೇಕಾಗುತ್ತೆ. ಕಾಲೇಜಾಗಿದ್ದರೆ ಕಾಲೇಜ್ಗಳಿಂದ ಬರ್ಸ್ಕೊಂಡು ಸೀಲ್ ಸೈನ್ ಹಾಕ್ಸ್ಕೊಂಬರ್ಬೇಕಾಗುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅಡ್ಮಿಷನ್ ಮಾಡಿರೋ ಬಗ್ಗೆ ನಿಮಗೆ ರಸೀದಿ ಕೂಡ ಬೇಕಾಗುತ್ತೆ. ಕಾಲೇಜ್ ಅಥವಾ ಸ್ಕೂಲ್ ಅಡ್ಮಿಷನ್ ಮಾಡಿರ್ತೀರಲ್ಲ, ಪ್ರವೇಶ ಪಡೆದಿರೋ ಬಗ್ಗೆ ಒಂದು ಅಡ್ಮಿಷನ್ ರಿಸಿಪ್ಟ್ ಬೇಕಾಗುತ್ತೆ. ಶಾಲಾ ಕಾಲೇಜು ID ಕಾರ್ಡ್ ಬೇಕಾಗುತ್ತೆ. ID ಕಾರ್ಡ್ ಕೊಟ್ಟಿರ್ತಾರೆ ನಿಮ್ಮ ತರಗತಿದು, ಆ ಒಂದು ID ಕಾರ್ಡು. ಇದು ಮ್ಯಾಂಡೇಟರಿ ಅಲ್ಲ, ಆಪ್ಷನಲ್ ಆಗಿಟ್ಟಿದ್ದಾರೆ. ಮತ್ತು ಒಂದು ಫೋಟೋ ಕೂಡ ಬೇಕಾಗುತ್ತೆ. ವಿದ್ಯಾರ್ಥಿಯ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಹಿಂದಿನ ತರಗತಿ ಪಾಸಾದ ಅಂಕಪಟ್ಟಿ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ PUC ಓದ್ತಾ ಇದ್ದರೆ ನಿಮಗೆ SLCದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಈ ರೀತಿಯಾಗಿ ಹಿಂದಿನ ಒಂದು ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದಾದ ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಇದನ್ನು ಕೂಡ ಆಪ್ಷನಲ್ ಆಗಿ ಇಟ್ಟಿದ್ದಾರೆ, ಕಡ್ಡಾಯ ಇಲ್ಲ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ಉಚಿತ ಬಸ್ ಪಾಸಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ತುಂಬಾ ಈಜಿ ಇದೆ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ವೆಬ್ಸೈಟ್ನಲ್ಲಿ ಈ ಒಂದು ಬಸ್ ಪಾಸ್ ಬಗ್ಗೆ ಕುರಿತು ಕೆಲವೊಂದು ಪರಿಷ್ಕರಣೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬಸ್ ಪಾಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಮೊಬೈಲ್ನಲ್ಲಿ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿಗೆ ನಿಮ್ಗೆ ತೋರಿಸ್ತೀನಿ. ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋಬೋದು, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿದೆ ಈ ಒಂದು ಬಸ್ ಪಾಸು. ಮತ್ತು ಅಪ್ಲಿಕೇಶನ್ ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ, ಯಾವುದೇ ರೀತಿ ಪೇಮೆಂಟ್ ಮಾಡೋಂಗಿಲ್ಲ. ನೀವು ಕರ್ನಾಟಕವನ್ನು ಗ್ರಾಮವನ್ನಿಗೆ ಹೋದರೆ ಮಾತ್ರ ಅಲ್ಲಿ ನಿಮಗೆ ಚಾರ್ಜಸ್ ಆಗ್ಬೋದು ₹100. ಸೊ ಹಾಗಾಗಿ ಮೊಬೈಲಲ್ಲಿ ನೀವೇ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಯಾವುದೇ ರೀತಿ ಚಾರ್ಜಸ್ ಏನು ಕೊಡೋದು ಬೇಕಾಗಿಲ್ಲ. ತುಂಬಾ ಈಜಿ ಇರುತ್ತೆ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಬಸ್ ಪಾಸಿಗೆ ಆನ್ಲೈನ್ ಓಪನ್ ಆಗೋದೇ ಕಾಯ್ತಾ ಇದ್ದೀವಿ. ಯಾವತ್ತು ಓಪನ್ ಆಗುತ್ತೋ ಅವತ್ತೇ ನಿಮಗೆ ವಿಡಿಯೋ ಮಾಡಿ ತಕ್ಷಣವೇ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀವಿ. ನೀವು ಆ ವಿಡಿಯೋ ನೋಡಿಕೊಂಡು ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರೀ ಬಸ್ ಪಾಸ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ನಮಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.